ಹಾಯ್ ಸ್ನೇಹಿತರೆ, ಎಲ್ಲರಿಗೂ ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಈ ಸಣ್ಣ ಒಂದು ತುಣುಕನ್ನು ನೋಡೋಣ ಬನ್ನಿ. ಮನೆಗೆ ಬಂದಿರುವ ಕ್ರಿಶ್ ಮತ್ತು ರೋಹಿಣಿ ತಾಯಿಯನ್ನು ರೋಹಿಣಿ ಹೊರಗಡೆ ಕಳಿಸ್ಬೇಕು ಅಂತೇಳಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ. ಆಲ್ರೆಡಿ ಮನೆಯಲ್ಲಿರೋರನ್ನೆಲ್ಲ ಹೊರಗಡೆ ಕಳಿಸಿರ್ತಾಳೆ. ಆದರೆ ಅವಳ ಪ್ಲ್ಯಾನು ಫ್ಲಾಪ್ ಆಗಿ ಎಲ್ಲರೂ ಮನೆಗೆ ಬಂದಿರ್ತಾರೆ. ಆದರೆ ರಂಗನಾಥ್ ಮತ್ತು ಶಾಂತಿ ಮಾತ್ರ ಬಂದಿರಲ್ಲ. ಆದರೆ ಈಗ ಶಾಂತಿ ಮತ್ತು ರಂಗನಾಥ್ ಮನೆಯೊಳಗೆ ಬರ್ತಾ ಇದ್ದಂಗೆ ಶಾಂತಿ ಕಣ್ಣಿಗೆ ಬೀಳೋದು ಕ್ರಿಶ್ ಆರಾಮ್ ಚೇರ್ ಮೇಲೆ ಕೂತ್ಕೊಂಡು ತೂಗ್ತಾ ಇರ್ತಾನೆ. ಇದನ್ನ ನೋಡಿ ಶಾಂತಿಗೆ ತುಂಬಾ ಕೋಪ ಬರುತ್ತೆ. ಅವಳ ಕೈಲಿದ್ದ ಬ್ಯಾಗನ್ನು ನೆಲಕ್ಕೆಸ್ದು ರೋಹಿಣಿಗೆ ಬೈಯೋದಕ್ಕೆ ಶುರು ಮಾಡ್ತಾಳೆ. ಇವರಿನ್ನೂ ಮನೆಯಿಂದ ಆಚೆ ಹೋಗಿಲ್ವಾ? ಇನ್ನೂ ಇಲ್ಲೇ ಇದ್ದಾರಾ? ಹೊರಗಡೆ ಕಳಿಸ್ಬೇಕು ಅಂತ ನಾನು ಆಗ್ಲೇ ಹೇಳಿದ್ದೆ ತಾನೆ. ನಾವು ಹೊರಗೆ ಹೋಗಿ ಬಂದರೂ ಇವ್ರನ್ನ ಇನ್ನೂ ಕಳಿಸಿಲ್ಲ ಯಾಕೆ ಅಂತೇಳಿ ಬೈತಾ ಇರ್ತಾಳೆ. ಆಗ ರೋಹಿಣಿ, ಅತ್ತೆ ನಾನು ಕಳಿಸ್ಬೇಕು ಅಂತಲೇ ಇದ್ದೆ, ಅಷ್ಟರಲ್ಲಿ ಸೂರ್ಯ ಮತ್ತು ಮೀನಾ ಅವ್ರು ಬಂದ್ಬಿಟ್ರು, ಆದ್ರಿಂದ ಕಳ್ಸೋಕ್ಕಾಗಲಿಲ್ಲ ಅತ್ತೆ ಅಂತ ಹೇಳ್ತಾಳೆ. ಈ ಕಡೆ ಶಾಂತಿ ಕ್ರಿಶ್ಗೆ ಬೈತಾ ಇರ್ತಾಳೆ. ನೋಡು ಹೆಂಗೆ ಕೂತಿದ್ದಾನೆ, ಆರಾಮ್ ಚೇರ್ ಮೇಲೆ ಹೆಂಗೆ ಕೂತಿದ್ದಾನೆ, ಹೇಳೋರು ಕೇಳೋರು ಯಾರಿಲ್ಲ, ತಂದೆ ತಾಯಿ ಇದ್ದಿದ್ರೆ ಒಳ್ಳೆ ಬುದ್ಧಿ ಕಲಿಸಿರೋರು, ಎದ್ದೇಳೋ ಮೇಲೆ ಎದ್ದೇಳೋ ಅಲ್ಲಿಂದ ಬಿಟ್ಟು ಅಂತ ಶಾಂತಿ ಬೈತಾ ಇರ್ತಾಳೆ. ನನ್ನನ್ನು ಬಿಟ್ಟು ಆರಾಮ್ ಚೇರ್ ಮೇಲೆ ಯಾರು ಕೂತ್ಕೋಬಾರ್ದು, ಎದ್ದೇಳೋ ಮೇಲೆ ಅಂತ ಶಾಂತಿ ಜೋರಾಗಿ ಕೂಗ್ತಾ ಇರ್ತಾರೆ. ಆದರೂ ಕ್ರಿಶ್ಗೆ ಕೇಳಿಸ್ತಾ ಇರಲ್ಲ, ಸುಮ್ಮನೆ ಕೂತಿರ್ತಾನೆ. ಇವನಿಗೇನು ಕಣ್ಣು ಕಾಣಲ್ಲ ಅಂದ್ಕೊಂಡಿದ್ದೆ, ಕಿವಿನೂ ಕೇಳಿಸ್ತಾ ಇಲ್ವಲ್ಲ ಅಂತೇಳಿ ಬಂದು ಕ್ರಿಶ್ ಕೈ ಹಿಡಿದು ಎಳೆದು ಈ ಕಡೆ ಬಿಸಾಕ್ತಾಳೆ. ಇದನ್ನು ನೋಡಿದ ರೋಹಿಣಿಗೆ ತುಂಬ ಬೇಜಾರಾಗುತ್ತೆ, ಅಳುನೇ ಬಂದ್ಬಿಡುತ್ತೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದಿಮಾಕ್ ನೋಡಿ ಇವನಿಗೆ ಅಂತೇಳಿ ಶಾಂತಿ ಅವ್ರ ಅಪ್ಪ ಅಮ್ಮಂಗೂ ಸೇರಿಸಿ ಚೆನ್ನಾಗಿ ಬೈತಾ ಇರ್ತಾಳೆ. ಇದನ್ನು ಕೇಳಿ ರೋಹಿಣಿಗೆ ದುಃಖ ಆಗ್ತಾ ಇರುತ್ತೆ. ಅದೇ ಸಮಯಕ್ಕೆ ಮೀನಾ ಮತ್ತು ಮನೋಜ್ ಅಲ್ಲಿಗೆ ಬರ್ತಾರೆ. ಮನೋಜ್, ಚಿಕ್ಕ ಮಗು ಅಲ್ವೇನಮ್ಮ, ಬಿಡಮ್ಮ ಕೂತ್ಕೊಂಡ್ಲಿ ಅಂತ ಹೇಳ್ತಾನೆ. ಆಗ ಮೀನಾನು ಕೂಡ ಅದೇ ರೀತಿ ಹೇಳ್ತಾಳೆ. ಅಪ್ಪ ಅಮ್ಮ ಇಲ್ಲದೆ ಇರೋ ಮಗು ಹೆಂಗೆ ಬೇಕು ಹಂಗೆ ಬೆಳೆಸಿದ್ದಾರೆ, ಒಂದು ಸ್ವಲ್ಪನೂ ಇದನ್ನು ಬುದ್ಧಿ ಕಲಿಸಿಲ್ಲ ಅಂತ ಎಲ್ಲ ಬೈತಾ ಇರ್ತಾಳೆ ಶಾಂತಿ. ಅಕಸ್ಮಾತ್ ಇವ್ರ ಅಮ್ಮ ಎಲ್ಲಾದ್ರೂ ಈ ಮಾತು ಕೇಳಿಸ್ಕೊಂಡಿದ್ರೆ ನೇಣಾಕೊಂಡಿರೋಳು, ಹಂಗೆ ಹಿಂಗೆ ಅಂತ ಬೈತಾ ಇದ್ದಾಗ ರೋಹಿಣಿ ಇದನ್ನೆಲ್ಲ ಕೇಳಿಸ್ಕೊಂಡು ಒಳಗೆ ಹೇಳ್ತಾ ಇರ್ತಾಳೆ. ಕೃಷ್ಣ ನಿಜವಾದ ತಾಯಿ ಆದರೂ ರೋಹಿಣಿ ಈ ಮಾತುಗಳನ್ನೆಲ್ಲ ಕೇಳಬೇಕಾಗುತ್ತೆ. ಆದರೂ ಏನು ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಲಿ ರೋಹಿಣಿ ಇರ್ತಾಳೆ. ರೋಹಿಣಿ ತನ್ನ ದುಃಖನೆಲ್ಲ ಅದ್ಮಿಟ್ಕೊಂಡು ನಿಂತಿರ್ತಾಳೆ. ನಾನು ಬಾಯ್ಬಿಟ್ರೆ ನನ್ನ ಬಣ್ಣ ಎಲ್ಲಿ ಬಯಲಾಗುತ್ತೋ, ನಾನು ನಿಜ ಹೊರಗೆ ಬರುತ್ತೆ ಅಂತೇಳಿ ಸೈಲೆಂಟಾಗಿ ನಿಂತಿರ್ತಾಳೆ. ಅತ್ತೆ ಅಷ್ಟು ಬೈತಾ ಇದ್ರು. ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾನೆ. ಏನು ಮೀನಮ್ಮು ಇಷ್ಟೊಂದು ಗಲಾಟೆ ಅಂತ ಕೇಳಿದಾಗ, ಕ್ರಿಶ್ ಆರಾಮ್ ಚೇರ್ ಮೇಲೆ ಕೂತಿದ್ದಾರೆ, ಅದಕ್ಕೆ ಅತ್ತೆ ಬೈತಾವ್ರೆ ಅಂತ ಹೇಳ್ತಾಳೆ ಮೀನಾ. ಅದಕ್ಕೆ ಇದೇನು ಮಹಾರಾಜರು ಕುರ್ಚಿನ, ಸಣ್ಣ ಮಗು ತಾನೆ, ಕೂತ್ಕೊಳ್ಳಿ ಬಿಡು ಅಂತ ಹೇಳ್ತಾನೆ ಸೂರ್ಯ. ಅದಕ್ಕೆ ಸಕ್ಕರೆ, ಇದು ನನ್ನ ಚೇರು, ನಾನು ಆರಾಮ್ ಕುರ್ಚಿ, ಇದನ್ನ ಮೇಲೆ ನಾನು ಬಿಟ್ಟು ಬೇರೆ ಯಾರು ಕೂರ್ಬಾರ್ದು ಅಂತ ಹೇಳ್ತಾಳೆ. ರೋಹಿಣಿಗೆ ಈ ಥರ ಪರಿಸ್ಥಿತಿ ಬಂದಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.